ಅಂದು ಯಾವ ರೀತಿ ಬ್ರಿಟಿಷರನ್ನ ತೊಲಗಿಸ್ಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲೇ ಒಂದು ಚಳವಳಿ ನಡೀತೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಭಾರತ್ ಜೋಡಿಯ ಹೆಜ್ಜೆ ಕಾಂಗ್ರೆಸ್ ಪಕ್ಷ 136 ಸೀಟ್ ಬರಲಿಕ್ಕೆ ತಾವೆಲ್ಲ ಕಾರಣಕರ್ತ. ಈಗ ನಾನು ಭಾರತ್ ಜೋಡೋ ಭವನದಲ್ಲಿ ಇದ್ದೇನೆ. ಕಳೆದ ವರ್ಷ ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನ ಬಹಳ ಸಂಭ್ರಮದಿಂದ ಮಲ್ಲಿಕಾರ್ಜುನ್ ಖರ್ಗೆಯವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಿತು. ಆ ಕಾರ್ಯಕ್ರಮ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಘೋಷಣೆ ಮುಖಾಂತರ ನಾವೆಲ್ಲ ಸೇರಿ ಮಾಡಿದೆವು. ಅದರ ನೆನಪಿನಲ್ಲಿ ಇವತ್ತು ನಾವೆಲ್ಲ ಕೂಡ ಇದನ್ನು ಉಳಿಸಬೇಕು ಅಂತ ಹೇಳಿ ಮುಂದಕ್ಕೆ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ತೀನಿ ಅಂತ ಹೇಳಿ ಈಗಾಗಲೇ ನಾನು ಘೋಷಣೆಯನ್ನು ಮಾಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ಪ್ರತಿ ಒಂದು ತಾಲೂಕುಗಳು ಕೂಡ ಜಾಗವನ್ನು ನಾವೇನು 100 ಎಕರೆ ಬಿಜೆಪಿ ತರ ತೆಗೆದುಕೊಂಡಿಲ್ಲ, 100 ಸಂಸ್ಥೆಗಳನ್ನು ನಾವೇನು ಕಟ್ಟಿಲ್ಲ. ಆದರೆ ಪಕ್ಷದ ಕಚೇರಿ ನಮಗೆ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ಭವನ, ಇಂದಿರಾ ಭವನ, ರಾಜೀವ್ ಭವನ, ಪ್ರಿಯದರ್ಶಿನಿ ಭವನ ಇವೆಲ್ಲ ಕೂಡ ನಮಗೆ ಒಂದು ದೇವಸ್ಥಾನದ ಒಂದು ಸ್ವರೂಪ. ಅದಕ್ಕೆ ಇವತ್ತು ನಮ್ಮ ಈ ಒಂದು ಕಚೇರಿಗಳಿಗೆ ಹೊಸ ರೂಪವನ್ನು ಕೊಟ್ಟು ನಿಮ್ಗೆಲ್ಲರೂ ಕೂಡ ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನಗಳು ಪರಿವಾರ ಆಗಲಿ ಅಂತ ಹೇಳಿ ಈ ಕಚೇರಿಗಳಿಗೆ ಎಲ್ಲರೂ ಕೂಡ ಒಂದು ಕಡೆ ಶಾಸಕರು ಅಧಿಕಾರ ಜಾಗ ಬೇರೆ ಇರ್ಬೋದು, ಆದರೆ ಇಲ್ಲಿ ಇದಕ್ಕೆ ಪ್ರತ್ಯೇಕವಾದಂಥ ನಿಮ್ಮ ನೋವುಗಳನ್ನು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಈ ದೇಶದ ಇತಿಹಾಸದ ಹಿನ್ನೆಲೆಯಲ್ಲಿ ಇದಾಗಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಜಾಗಗಳನ್ನ ನಿಗದಿ ಮಾಡಿದ್ದೇವೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ನಮ್ಮ ರಾಜ್ಯಕ್ಕೆ ಬಂದು ಏನು ನಮ್ಮ ಗಾಂಧಿನಗರದಲ್ಲಿದ್ದಂಥ ನಮ್ಮ ಹಳೆ ಕಾಂಗ್ರೆಸ್ ಕಚೇರಿ ಈಗಾಗಲೇ ಒಡೆದಾಕಿದ್ದೇನೆ, ಪ್ಲಾನ್ ಎಲ್ಲ ರೆಡಿಯಾಗಿದೆ. ಸದ್ಯದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ, ಹರಿಪ್ರಸಾದ್ ಅವರ ಸ್ಥಳೀಯ ಅಧ್ಯಕ್ಷತೆಯಲ್ಲಿ ಇವತ್ತು ಅದನ್ನು ನೆರವೇರಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ದಿನ ನಾನು ಇಲ್ಲಿಂದನೇ ಸಂದೇಶವನ್ನು ಕೊಡ್ತಾ ಇದ್ದೇನೆ. 100 ಕಚೇರಿಗಳನ್ನ ಏನು ನಿಗದಿ ಮಾಡಿದ್ದೇವೆ ಅಲ್ಲೇ ಮಿಕ್ಕಿದ, ಯಾಕೆಂದ್ರೆ ಆ ಜಾಗದಲ್ಲಿ ಸಾವಿರಾರು ಜನ, 50,000 ಜನ, ಲಕ್ಷ ಕರ್ಕೊಂಡು ಬರ್ಲಿಕ್ಕೆ ಕುಂಡಿಸ್ಕೊಳ್ಳಿಕ್ಕೆ ಆಗುದಿಲ್ಲ. 1,000 ಜನ ಮಾತ್ರ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಂದು ಒಂದು 100 ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿದಂಥ, ಸೇವೆ ಮಾಡಿದಂಥ ಒಂದು ಹಿರಿಯರನ್ನ ಗುರುತಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೆ ಮನವಿ ಮಾಡ್ತೇನೆ. ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಇರುವಂಥ ನಾಯಕರುಗಳಿಗೆ 100 ಜನಕ್ಕೆ ಸುಮಾರು 70 ವರ್ಷದ ನಂತರ ಇರುವಂಥ ಕೆಲವು ಕಾರ್ಯಕರ್ತರು ನಾಯಕರಿಗೆ ತ್ಯಾಗಗಳನ್ನು ಮಾಡಿ ಈ ಪಕ್ಷವನ್ನ ಕಟ್ಟಿದ್ದಾರೆ, ಅವ್ರನ್ನ ಗುರುಸಿ ಅವ್ರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ವಿಶೇಷವಾದಂಥ ದಿನ ಅಂತೇಳಿ ನಾವು ಇವತ್ತು ಇಟ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ಎಲ್ಲರೂ ನನ್ನಂತ ಕೆಲವು ಮಂತ್ರಿಗಳಂತ, ಸಿದ್ದರಾಮಯ್ಯನವರಂತ ಎಲ್ಲರೂ ಕೂಡ ಅದೃಷ್ಟವಶಾಲಿಗಳಾಗಲಿಕ್ಕೆ ಸಾಧ್ಯ ಇಲ್ಲ.